ಇವಾಗ ಏನಂತಂದರೆ ಇವಾಗ ನಾವು ತುಂಬಾ ನಿರೀಕ್ಷೆ ಮಾಡಿದ್ವಿ. ಅಂದರೆ ತುಂಬ ಅಂದರೆ ಆಸ್ ಅ ಪ್ರೊಡ್ಯೂಸರ್ಸ್ ಹೌದು ನಾವು ಬೆಟ್ಟದಂಥ ಒಂದು ನಿರೀಕ್ಷೆ ಇತ್ತು. ಬಟ್ ಅಷ್ಟಾಗಲಿಲ್ಲ, ತಕ್ಕ ಮಟ್ಟಿಗಂತೂ ಆಗಿದೆ, ನಮಗೆ ಖುಷಿ ಕೊಡೋವಂಥಂತೂ ಆಗಿದೆ. ಸೊ ನಿರಾಸೆ ಅಂತೂ ಮಾಡಿಲ್ಲ, ಅಷ್ಟು ಸಾಕು. ಒಳ್ಳೆ ರಿವ್ಯೂಸ್ಗಳು ಬಂದಿದೆ, ಜನ ನೋಡಿದವರೆಲ್ಲ ತುಂಬ ಮೆಚ್ಚಿದ್ದಾರೆ, ಫೋನ್ ಮಾಡಿದ್ದಾರೆ. ಆಮೇಲೆ ಗುರು ಹೇಳ್ದಂಗೆ ಕ್ಯಾನಡಾದಲ್ಲಿ ವಿಂಟರ್ ಸ್ಟಾರ್ಮ್ ಅಂದರೆ ಗೌರ್ಮೆಂಟು ಹೇಳ್ತಾರೆ ಜನಗಳಿಗೆಲ್ಲ, ಗೌರ್ಮೆಂಟ್ ಆಫೀಸಸ್ ಕ್ಲೋಸು, ಪ್ರೈವೇಟ್ ಬಸ್ಸಸ್ಗಳು ಕ್ಲೋಸು, ಗೌರ್ಮೆಂಟ್ ಬಸ್ಸಸ್ ಕ್ಲೋಸು, ಸ್ಕೂಲ್ಸ್ ಎಲ್ಲ ಕ್ಲೋಸ್ ಇರುತ್ತೆ. ಅಂಥದ್ರಲ್ಲಿ ವಾರ್ನ್ ಮಾಡಿರ್ತಾರೆ, ನೀವು ಯಾರೂ ಇವತ್ತು ಮನೆಯಿಂದ ಹೊರಗೆ ಬರಬಾರ್ದು ವಿಂಟರ್ ಸ್ಟಾರ್ಮ್ ಅಂತ. ಅಂಥ ವಿಂಟರ್ ಸ್ಟಾರ್ಮಲ್ಲಿ ನಮ್ಮ ಕನ್ನಡಿಗರು, ನಾನು ಹೇಳ್ಬೇಕು ನಮ್ಮ ಕೆನಡಿಯನ್ ಕನ್ನಡಿಗರು, ನನ್ನ ಸ್ನೇಹಿತರು, ನನ್ನ ಫ್ಯಾಮಿಲಿ ಅಂತಲೇ ಕರಿಬೋದು ಅವ್ರನ್ನ, ಅವ್ರುಗಳು ಅದನ್ನು ಲೆಕ್ಕಿಸ್ದೇ ಕಾರ್ನ ಓಡಿಸ್ಕೊಂಡು ಹೋಗಿ ಸಿನಿಮಾನ ಹೌಸ್ಫುಲ್ ಅವತ್ತು ಮಾಡಿದ್ದಾರೆ. ಸೊ ಅದು ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಒಂದು ಸಿನಿಮಾ ಮಾಡಿದಾಗ ಒಂದು ಮಾಧ್ಯಮ ಜನ ನೋಡಿ ಮೆಚ್ಚಿದಾಗ ಅದಕ್ಕೆ ನಮಗೆ ಸಿಗೋವಂಥ ಒಂದು ಖುಷಿ ಇದೆಯಲ್ಲ, ಅದು ನೀವು ಎಷ್ಟೇ ಕಾಸು ಕೊಟ್ಟರು ಸಿಗೋದಿಲ್ಲ. ಸೊ ವೆರಿ ವೆರಿ ಹ್ಯಾಪಿ ಅಬೌಟ್ ಇಟ್. ಆಮೇಲೆ ಎಲ್ಲ ಕಡೆ ರಿಲೀಸ್ ಆಗಿದೆ, ಆಸ್ಟ್ರೇಲಿಯಾ, ಯುರೋಪ್, ಆಮೇಲೆ ಸಿಂಗಪುರಲ್ಲಿ ನೆಕ್ಸ್ಟ್ ವೀಕ್ ಆಗ್ತಾ ಇದೆ, US ಅಲ್ಲಿ ಆಗಿದೆ. ಸೊ ಎಲ್ಲ ದೇಶಗಳಲ್ಲೂ ಸಿನಿಮಾ ರಿಲೀಸ್ ಆಗಿದೆ. ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಹೋಗಿದೆ, ಸಿಂಗಲ್ ಸ್ಕ್ರೀನ್ಸಲ್ಲಿ ತುಂಬ ಚೆನ್ನಾಗಿ ಹೋಗಿದೆ. ಬೆಂಗಳೂರಲ್ಲಿ ತಕ್ಕ ಮಟ್ಟಿಗೆ ಹೋಗಿದೆ, ನಾವು ನಿರೀಕ್ಷೆ ಮಾಡ್ದಂಗೆ ಹೋಗಿಲ್ಲ, ಬಟ್ ತಕ್ಕ ಮಟ್ಟಿಗೆ ಹೋಗಿದೆ. ತುಮಕೂರು ಚೆನ್ನಾಗಿ ಹೋಗಿದೆ, ಮೈಸೂರಲ್ಲಿ ಇಟ್ ಹಸ್ ಗಾನ್ ಗುಡ್ಡು. ಸೊ ಫೈನ್. ಸೊ ಆದ್ದರಿಂದ ನಾವು ವಿ ಆರ್ ವೆರಿ ಹ್ಯಾಪಿ ಆಸ್ ಬೀಯಿಂಗ್ ಅ ಪ್ರೊಡ್ಯೂಸರ್. ತುಂಬಾ ಖುಷಿ ಆಯಿತು. ಸೊ ನೀವೆಲ್ಲ ಹರಿಸಿದ್ದಕ್ಕೆ. ಸೊ ಮತ್ತೆ ಒನ್ಸ್ ಅಗೇನ್ ನಮ್ಮ PRO ವೆಂಕಟೇಶ್ ಸರ್, ಥ್ಯಾಂಕ್ ಯು ವೆರಿ ಮಚ್. ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ. ನೀವು ಇದೊಂದಕ್ಕೆ ಅಂತಲ್ಲ, ನೀವೆಲ್ಲ ಸಿನಿಮಾಗಳಿಗೂ ನೀವು 100% ಮಾಡ್ಕೊಂಡು ಬರ್ತಾನೆ ಇದ್ದೀರಾ. ನೀವು ಮಾಡ್ತಾ ಇರೋದ್ರಿಂದನೇ ನಮ್ಮಂಥವರು ಸಿನಿಮಾಗಳಲ್ಲಿ ಇನ್ನೂ ಇದ್ದೀವಿ, ಇನ್ನು ಮುಂದೆನೂ ಇರ್ತೀವಿ. ಸೊ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಸ್ ಮೆನ್ಷನ್, ದರ್ಶನ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ನಾಯ್ಡು ತುಂಬಾ ಕಷ್ಟಪಟ್ಟಿದ್ದಾರೆ. ಮಿಸ್ಟರ್ ಜಾಕ್ ಟೀಮ್, ಚಂಗಪ್ಪ ಅವರು ಇರ್ಬೋದು, ಅದು ಡೈರೆಕ್ಟ್ ಸುಮಂತ್, ಆಮೇಲೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಸೊ ಒಳ್ಳೆಯದಾಗಲಿ. ಸರ್ ಗಳಿಕೆಯನ್ನು ಹೇಳೋಕ್ಕಾಗುತ್ತೆ ಸರ್, ತಕ್ಕ ಮಟ್ಟಿಗೆ ಆಗಿದೆ ಅಂತ ಹೇಳಿದ್ನಲ್ಲ ಸರ್. ಹಾಂ, ಎಸ್. ಹ್ಞೂ 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 ಸರ್, ನಮಗೇನಂತಂದರೆ ಸರ್, ಇವಾಗ ನಾವು ಕಾಸ್ಗೆ ಅಂತ ಮಾಡಿದರೆ ಯಾವುದಾದ್ರೂ ರಿಯಲ್ ಎಸ್ಟೇಟ್ ಮಾಡಿರ್ತಿದ್ವಿ, ಕರೆಕ್ಟಾ ಸರ್? ಕಾಸ್ಗೆ ಅಂತಿದ್ರೆ ಈಗ ನಿಮಗೆ ರಿಯಲ್ ಎಸ್ಟೇಟಲ್ಲಿ ಕಾಸು ಬಂದೇ ಬರುತ್ತೆ, ಕರೆಕ್ಟಾ? ಸಿನಿಮಾ ಅಂದರೆ ಕಾಸು. ಹಾಂ 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 ಸರ್. ಸರ್ ಏನಂದರೆ, ನಾವು ಕಾಸ್ಗೆ ಅಂತ ಮಾಡಲಿಲ್ಲ, ಪ್ಯಾಷನ್ಗೆ ಅಂತ ಮಾಡಿದ್ದು. ಸೊ ಏನಾಯ್ತು ಅಂತಂದ್ರೆ, ಇವಾಗ ನಾವು ಕಾಸ್ಗೆ ಅಂತ ಮಾಡಿದರೆ 2 ಸಾಂಗ್ನ ನಾವು 23 ದಿನ ಲಂಡನಲ್ಲಿ ಶೂಟೇ ಮಾಡ್ತಿರ್ತೀವಿ, ಅಲ್ಲಿ ಕಾಸು ಮಿಕ್ಸ್ಬಿಡ್ತಿದ್ವಿ, ಇಲ್ಲೆಲ್ಲ ಚಿಕ್ಕಮಂಗ್ಳೂರು ಎಲ್ಲರೂ ಮಾಡಿಬಿಟ್ಟು. ಸೊ ಆದ್ದರಿಂದ ನಮಗೆ ಜನಗಳ ವಿಮರ್ಶೆ, ಜನಗಳ ಪ್ರಶಂಸೆ ನೋಡಿದವರು ಖುಷಿ ನಕ್ಕೊಂಡು ಹೊರಗೆ ಬಂದ್ರಲ್ಲ, ಅವತ್ತು ರಿವ್ಯೂಸ್ಗಳು ಕೊಟ್ಟಿದ್ದಾರಲ್ಲ ಟಿ ವಿಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ, ನಮಗೆ ಅದು ತುಂಬಾ ಖುಷಿ ಕೊಡ್ತು. ನಮ್ಗೆ ಅದು ಸಕ್ಸಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಂತ ನಾವೇನು ಕಾಸು ಬೇಡ ಅಂತ ಹೇಳಿಲ್ಲ, ತಕ್ಕ ಮಟ್ಟಿಗೆ ಅದು ಆಗಿದೆ, ತಕ್ಕ ಮಟ್ಟಿಗೆ ಆಗಿದೆ. ಅಂದರೆ ನಿರೀಕ್ಷಿತಷ್ಟು ಆಗಿಲ್ಲ, ಇವಾಗ ನಮಗೆ ಓಹೋ ಆ ರೀತಿ ಆಗಿಲ್ಲ ಅಂದರೂ ತಕ್ಕ ಮಟ್ಟಿಗಂತೂ ಆಗಿದೆ ಸರ್. ಸೊ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಸರ್ ಅದು ಬಿಡಿ ಸರ್, ನಾನು ನನ್ನ ಪಾರ್ಟ್ನರು ಡಿಸ್ಕಸ್ ಮಾಡ್ಕೊತೀವಿ. ಏನು ಅದು ನಮಗೆ ಸರ್ ಹೇಳ್ತಿಲ್ವ ಸರ್, ಪ್ಯಾಷನ್ಗೋಸ್ಕರ ಮಾಡಿರೋದು ಸಿನಿಮಾನ. ನಮ್ಮ ಮಂಜು ಈಸ್ ಅನ್ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಮ್ಯಾನ್ ಇನ್ ಲಂಡನ್. ಐ ಆಮ್ ಆಲ್ಸೋ ಅನ್ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಮ್ಯಾನ್ ಬೈ ಗಾಡ್ಸ್ ಗ್ರೇಸ್. ಸೊ ಆದ್ದರಿಂದ ಸೊ ನಮಗೆ ಖುಷಿ ಕೊಡೋಂಥ, ನಾವು ಸಿನಿಮಾ ಸ್ಟಾರ್ಟ್ ಮಾಡಿದ್ದೆ ಪ್ಯಾಷನ್ಗೋಸ್ಕರ ಸ್ಟಾರ್ಟ್ ಮಾಡಿದ್ದು. ಗುರುನ ಹಾಕೊಂಡು ಒಂದು ಸಿನಿಮಾ ಮಾಡಬೇಕಂದ್ರೆ ಒಂದು ಒಳ್ಳೆ ಚೆನ್ನಾಗಿ ಮಾಡೋ ಸಿನಿಮಾ ಅಂತ. ಸೊ ನಾವೆಲ್ಲೂ ಕಾಂಪ್ರಮೈಸೇ ಮಾಡ್ಕೊಳ್ಳಿಲ್ಲ. ಹಾಗಾಗಬೇಕಂದಿದ್ರೆ ನಾವೆಲ್ಲ ಕಡೆ ಕಾಂಪ್ರಮೈಸ್ ಮಾಡ್ಕೊಂಡಿರ್ತಿದ್ವಿ. ಸೊ ನಾವು ಸುಮಾರು ಒಂದು ಎಷ್ಟು ಜನ ಕರ್ಕೊಂಡು ಹೋಗಿದ್ವಿ ಲಂಡನ್ಗೆ ದೀಪಕ್? 23 ಜನ ಲಂಡನ್ ಕರ್ಕೊಂಡು ಹೋಗಿದ್ವಿ, 23 ದಿನ ಇಟ್ಕೊಂಡಿದ್ವಿ. ಸೊ ಹಂಗಂದ್ರೆ ನಾವು ಪ್ರೊಡಕ್ಷನ್ ಕಾಸ್ಟ್ ಯಾವತ್ತೂ ಹಿಂದೆ ಮುಂದೆ ನೋಡಲೇ ಇಲ್ಲ. ಸೊ ನಾನು ಮುಂಚೆನೂ ಪ್ರೆಸ್ ಕಾನ್ಫರೆನ್ಸ್, ಪ್ರೆಸ್ ಮೀಟ್ಸಲ್ಲಿ ಹೇಳಿದ್ದೀನಿ.
ಸರ್ ಏನಂದ್ರೆ ಆಗಿನ ಕಾಲಕ್ಕೆ ಅಷ್ಟು ಜನ ಕರ್ಕೊಂಡು ಹೋಗ್ಬೇಕಾಗಿ ಬರ್ತಿತ್ತು ಸರ್. ಯಾಕಂದ್ರೆ ಆಫ್ರಿಕಾದಲ್ಲಿ ಶೀಲಾ ಬಂದಾಗ ಸರ್ 1980s, ಸಿಂಗಾಪುರ್ ಬಂದಾಗ 1970s. ಸೊ ಅವಾಗ ಎಲ್ಲಿತ್ತು ಸರ್ ಇಂತಿಷ್ಟು ಕಮ್ಯುನಿಕೇಶನ್ನು ಇಷ್ಟಿದು ಎಲ್ಲಿತ್ತು ಸರ್? ಸೊ ಸರ್ ಅವ್ರು ಲೆಜೆಂಡ್ರಿ ಸರ್, ಈಸ್ ಅ ಲೆಜೆಂಡ್. ಈಸ್ ಹೇಳ್ಬೇಕಂತಂದ್ರೆ ದ್ವಾರಕೀಶ್ ಸರ್ಗೆ ಕಂಪೇರ್ ನಾವು 0.01% ಅವ್ರಿಗಿಲ್ಲ ಸರ್. ಅವ್ರು ಈಸ್ ಅ ಲೆಜೆಂಡ್. ಸೊ ನಾವು ಅವ್ರು 0.01% ಅವ್ರು ಏನು ಅಚೀವ್ ಮಾಡಿದ್ದಾರೆ ಮಾಡಿಬಿಟ್ರೆ ನಮ್ಗೆ ಸಾರ್ಥಕ ಅನ್ಸುತ್ತೆ. ಸರ್ ಇದೆಲ್ಲ ಇವಾಗ ನನ್ನ ಫ್ರೆಂಡ್ಸ್ಗಳೇ ಮಾಡಿರೋದಲ್ಲ, ಎಲ್ಲ ಅಂದರೆ ಎಸ್ಟಾಬ್ಲಿಷ್ಡ್ ಡಿಸ್ಟ್ರಿಬ್ಯೂಟರ್ಸು. ಡಿಪೆಂಡ್ಸ್ ಸರ್, ಇವಾಗ ಏನಾಗ್ತದೆ, ಸೇಮ್ ಫಾರ್ಮುಲಾ ವರ್ಕ್ಸ್ ಅಲ್ಲೆಲ್ಲ. ಮಲ್ಟಿಪ್ಲೆಕ್ಸ್ ಫಾರ್ಮುಲಾ, ಸಿಂಗಲ್ ಥಿಯೇಟರ್ಸ್ ಇಲ್ವೇ ಇಲ್ಲ. ಸೇಮ್ ಫಾರ್ಮುಲಾ ನಿಮಗೆ ಇಂಡಿಯಾ ಮಲ್ಟಿಪ್ಲೆಕ್ಸ್ ಅಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅದೇ ರೀತಿ ಅಲ್ಲೂ ವರ್ಕ್ ಆಗುತ್ತೆ. ಸೊ ಇವಾಗ ಜೊತೆಗೆ UK, ಯುರೋಪ್, US, ಕ್ಯಾನಡಾಲಿ ವಿಂಟ್ರು, ಚಳಿಗಾಲ. ಸೊ ಜಾಸ್ತಿ ಅಷ್ಟು ಜನ ಸಿನಿಮಾಗೆ ಹೊರಗೆ ಬರೋದಿಲ್ಲ. ಸೊ ನಮ್ಮ ಸಿನಿಮಾಗಳಾಗಿರೋದ್ರಿಂದ ಒಂದು ಜನಗಳಿಗೆ ಒಂದು ಪ್ರೀತಿ ವಿಶ್ವಾಸ. ನಮ್ಮ ಕಿರಣ್ ನಮ್ಮ ಮಂಜುದು, ಆಮೇಲೆ ಗುರು ಕೆನಡಾಗೆ 2 ಸರಿ ಬಂದಿದ್ದಾನೆ. ಸೊ ಅವನಿಗೆ ಆದ ಒಂದಲ್ಲಿ ಸ್ನೇಹ ಬಳಗ. ಸೊ ಆದ್ರಿಂದ ಇಲ್ಲಿ ಫಸ್ಟ್ ವೀಕ್ ಚೆನ್ನಾಗಿ ಅಲ್ಲೂ ಹೋದ್ರೆ ಅಲ್ಲೂ ನೆಕ್ಸ್ಟ್ ನಾರ್ಮಲ್ ಆಗಿ ಥಿಯೇಟರ್ನ ಇನ್ಕ್ರೀಸ್ ಮಾಡ್ತಾರೆ ಸರ್. ಫಸ್ಟ್ ವೀಕ್ ಒಂದು ಡೀಸೆಂಟ್ ರಿಲೀಸ್ ಮಾಡಿದೀವಿ ಎಲ್ಲ ಕಡೆ, ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಇದುವರೆಗೂ.